ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಇದ್ದಾರೆ, ಏನು ವಸ್ತು ಅಂತ ಅಲ್ವಾ ಸರ್? ಇವತ್ತಿನ ಯುವ ಪೀಳಿಗೆ ವಸ್ತು. ಇವತ್ತಿನ ಯುವ ಪೀಳಿಗೆ 4 ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಬಹಳ ಸುಲಭವಾಗಿ. ಒಂದು ವರ್ಗ ಏನ್ ಮಾಡುತ್ತೆ, ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ. ದಿನ ಬೆಳಗಾದ್ರೆ ಏನ್ ಬೇಕು, ತಿಂಗಳಾದ್ರೆ ಏನ್ ಬೇಕು, ಅದನ್ನ ಹೇಗೆ ಹೊಂಚಬೇಕು, ನಾನು ಹೇಗೆ ದುಡಿಬೇಕು, ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ. ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ, ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ. ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕಾಬಿಟ್ಟೆ ಆಸ್ತಿ ಇರುತ್ತೆ, ಯಾವುದು ಜವಾಬ್ದಾರಿನೇ ಇರಲ್ಲ, ಬೇಕಾಬಿಟ್ಟು ಬದುಕು ಹೋಗ್ತಾ ಇರ್ತದೆ, ಅದೊಂದು ವರ್ಗ ಇರುತ್ತೆ. ಇನ್ನೊಂದು ವರ್ಗ ಇರುತ್ತೆ, 10,000 ರೂಪಾಯಿ ಜೋಬಲ್ಲಿ ಇದ್ರೆ ಅದು ಖರ್ಚಾಗೋವರೆಗೂ ಇನ್ನೊಂದ್ಸಲ ದುಡಿಯಕ್ಕೆ ಹೋಗೋದೇ ಇಲ್ಲ. ಆ ವರ್ಗ ಏನ್ ಮಾಡುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂತ್ಕೊಳ್ಳುತ್ತೆ. ಅದೇನ್ ಮಾಡ್ತದೆ, ಬೃಂದಾದೊಂದು ಫೋಟೋ ಬಂದ್ರೆ 50 ಕಮೆಂಟ್ಸ್ ಮಾಡ್ತಾರೆ, ಅದ್ರಲ್ಲಿ 4 ಜನ ಅವ್ರನ್ನ ಇಷ್ಟಪಡ್ತಾರೆ, ಇನ್ನು 46 ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ, ಅಂದ್ರೆ ಲೇವಡಿ ಮಾಡ್ತಾರೆ, ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಈ ತರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ನಮಗೆ ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ದುರ್ಬಳಕೆ ಆಗ್ತಾ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ ಎಷ್ಟು ಮಾಹಿತಿಗಳು ಅದರಿಂದ ಪಡ್ಕೋಬಹುದು ಅಂತ. ನಾನು ಬೇಕಾದಷ್ಟು ಪುಸ್ತಕಗಳನ್ನು ಓದೋದು ಕಷ್ಟ ಆಯಿತು. ಆ ಪುಸ್ತಕಗಳಲ್ಲಿ ಸಿಗುವಂತ ಮಾಹಿತಿಗಳು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗೋಕೆ ಶುರು ಆಯಿತು. ಅದರಿಂದ ಬಹಳಷ್ಟು ವಿಚಾರಗಳನ್ನ ನಾನು ಗೇನ್ ಮಾಡಿಕೊಂಡೆ. ಆದರೆ ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ಏನೇನಾಗ್ತಾ ಇದೆ, ನಾವೇ ಎಷ್ಟೋ ವಿಚಾರಗಳನ್ನು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಬಹಳಷ್ಟು ದುರ್ಘಟನೆಗಳು ನಡೆಯೋದೇ ಸಾಮಾಜಿಕ ಜಾಲತಾಣಗಳಿಂದ. ಆ ಥರದ್ದು ಒಂದು ವ್ಯೂಹದಲ್ಲಿ ಸಿಗಾಕೊಳ್ಳುವಂತ ಪಾತ್ರಗಳು ಈ ಚಿತ್ರದಲ್ಲಿದೆ. ಯಾಕದನ್ನು ತಗೊಂಡ್ ಬಂದ್ವಿ ಅಂದ್ರೆ, ಬಹಳಷ್ಟು ಮನೆಗಳಲ್ಲಿ ನಡೀತಾ ಇದೆ, ಅದು ಗೊತ್ತೇ ಆಗೋದಿಲ್ಲ ದೊಡ್ಡವರಿಗೆ. ನಾವು ಮಕ್ಕಳ ಹತ್ರ ಫೋನ್ ಇದೆ ಅಂತ ಫೋನ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅವರು ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ಬಳಸ್ತಾ ಇದ್ದಾರೆ, ಅದರಿಂದ ಅವರು ಏನಾಗ್ತಾ ಇದ್ದಾರೆ. ಇದು ಇವತ್ತಿನ ಪ್ರತಿ ತಂದೆ ತಾಯಿ, ಪ್ರತಿ ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಅವನು ಮಾಡ್ತಿರ್ತಕ್ಕಂಥ ಅಪರಾಧವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತ ಸಿನಿಮಾ ಒಂದು ಎಚ್ಚರಿಕೆ ಗಂಟೆಯಾಗಿ ಬರ್ತಾ ಇದೆ.